ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇದೆಯಾ? ಅದು ಸರಿಯಾದ ಜಾಗದಲ್ಲಿ ಇದೆಯಾ? ದಿನ ಪೂಜೆ ಮಾಡ್ತಾ ಇದ್ದೀರಾ, ಆದರೂ ನಿಮಗೆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ವಾ? ಶಾಂತಿ ಸಿಗ್ತಾ ಇಲ್ವಾ? ನೆಮ್ಮದಿ ಸಿಗ್ತಾ ಇಲ್ವಾ? ಆರೋಗ್ಯ ಸರಿ ಹೋಗ್ತಾ ಇಲ್ವಾ? ಇದಕ್ಕೆಲ್ಲ ಕಾರಣ ನಾವು ಮಾಡೋ ಅಂಥ ಪೂಜೆ ಅಲ್ಲ, ನಮ್ಮ ಮನೆಯ ದೇವರ ಮನೆಯ ವಾಸ್ತುನೂ ಇಂಪಾರ್ಟೆಂಟ್ ಆಗಿರುತ್ತೆ. ಇಂದಿನ ವಿಡಿಯೋದಲ್ಲಿ ನಿಮ್ಮ ದೇವ್ರ ಮನೆ ಯಾವ ದಿಕ್ಕಿಗೆ ಬರಬೇಕು ಮತ್ತೆ ದೇವರ ಮನೆ ಹೇಗಿರಬೇಕು ಅಂತ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ವಾಸ್ತುಶಾಸ್ತ್ರದ ಮುಖಾಂತರ ನಿಮ್ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಯಾವ ರೀತಿ ನಾವು ಪಡ್ಕೊಬೇಕು ಅಂತ ಸುಲಭವಾದಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ದೈವಾರಾಧನೆ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಮನೆಯಲ್ಲಿ ದೇವ್ರ ಮನೆ ಅನ್ನೋದು ಕೇವಲ ಪೂಜೆ ಮಾಡೋ ಅಂಥ ಜಾಗ ಮಾತ್ರ ಅಲ್ಲ, ಅದು ಒಂದು ಆಧ್ಯಾತ್ಮಿಕ ಕೇಂದ್ರ. ಈ ಆಧ್ಯಾತ್ಮ ಕೇಂದ್ರವನ್ನು ಎಲ್ಲಂದರೆ ಅಲ್ಲಿ ಮಾಡಬಾರ್ದು, ಅದಕ್ಕೆ ಇದರದೇ ಆದಂಥ ಜಾಗ ಇರುತ್ತೆ. ಆ ಜಾಗದಲ್ಲಿ ಮಾಡಿದಾಗ ನಮಗೆ ಅದ್ರ ಪೂರ್ತಿ ಪ್ರಮಾಣದ ಎನರ್ಜಿ ನಮಗೆ ಸಿಗುತ್ತೆ. ಫಸ್ಟು ನಾವು ದೇವ್ರ ಮನೇನ ಎಲ್ಲಿ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಗಳನ್ನ ತಿಳ್ಕೊಬೇಕು. ಆ ಪಾಯಿಂಟ್ಗಳು ಯಾವ್ಯಾವಪ್ಪ ಅಂದರೆ, ಫಸ್ಟ್ ನಮಗೆ ದೇವ್ರ ಮನೆಗೂ ಮತ್ತು ಟಾಯ್ಲೆಟ್ ರೂಮ್ಗೂ ಒಂದೇ ವಾಲ್ ಇರಬಾರ್ದು. ಸೆಂಟ್ರಲ್ ಏನಾದರೂ ಕ್ರಿಯೇಟ್ ಮಾಡಿರಬೇಕು. ಅಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೆ. ಈ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಅಲ್ಲಿ ಕ್ಲ್ಯಾಶ್ ಆಗ್ತಾ ಇರ್ತದೆ. ಹಾಗಾಗಿ ಒಂದು ವಾಲಿಂದ ತಪ್ಪಿಸಿ ನಾವು ಸೆಂಟ್ರಲ್ ಏನಾದರೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ಕೆಲವರು ಮೆಟ್ಲುಗಳು ಕೆಳಗಡೆ ದೇವ್ರ ಮನೆ ಮಾಡ್ತೀರ. ನಾವು ದೇವ್ರ ಮನೆ ಮೇಲೆ ನಡ್ಕೊಂಡು ಹೋದಂಗೆ ಆಗುತ್ತೆ. ಹಾಗಾಗಿ ಮೆಟ್ಟಲುಗಳ ಕೆಳಗಡೆ ದೇವ್ರ ಮನೆ ಬರಬಾರ್ದು. ಮತ್ತು ದೇವ್ರ ಮನೆ ಮೇಲೆ ಬೀಮ್ ಬರುತ್ತೆ, ಆ ಬೀಮು ಬರಬಾರ್ದು. ಅದನ್ನು ಗಮನದಲ್ಲಿ ಇಟ್ಕೊಬೇಕು. ನಾವು ದೇವ್ರ ಮನೆ ಎಲ್ಲಿ ಬರಬೇಕು ಅಂತ ಫಸ್ಟ್ ನಾವು ಮೋಡ ಹಾಕಿ ಮೊದಲೇ ಕ್ಲಿಯರ್ ಆಗಿರಬೇಕು, ಇಲ್ಲೇ ಬರುತ್ತೆ ದೇವ್ರ ಮನೆ ಅಂತ. ಆವಾಗ ನಮಗೆ ಅಲ್ಲಿ ಬೀಮ್ ತಪ್ಸೋಕ್ಕೆ ಏನು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಬಾಡಿಗೆ ಮನೇಲಿ ಇರ್ತೀರಿ, ನಮ್ಮ ದೇವ್ರ ಮನೆ ಎಲ್ಲಿ ಬರುತ್ತೆ ನೆಕ್ಸ್ಟ್ ಫ್ಲೋರಲ್ಲಿ ವಾಶ್ರೂಮ್, ಟಾಯ್ಲೆಟ್ ರೂಮ್ ಬರಬಾರ್ದು. ಅದೇ ರೀತಿ ಅದರಿಂದ ಕೆಳಗಡೆ ಇರೋ ಫ್ಲೋರಲ್ಲೂ ನಮಗೆ ಟಾಯ್ಲೆಟ್ ರೂಮ್ ಬರಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಮೇಲೆ ಕೆಳಗಡೆ ನೋಡಿ ಆಮೇಲೆ ನಾವು ಬಾಡಿಗೆಗೆ ಹೋಗಬೇಕಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಬೇಕು ನಾವು. ಟಾಯ್ಲೆಟ್ ರೂಮ್ ಬಂತು ಅಂದರೆ ಅದು ಮತ್ತೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ನಾವು ಎಷ್ಟೇ ಪೂಜೆ ಮಾಡಿದ್ರೂ ನಮಗೆ ಅದ್ರ ಫಲ ಸಿಗಲ್ಲ. ಕೆಲವರು ದೇವ್ರ ಮನೆಗೆ ಬಾಗಿಲೇ ಕೊಡೋದಿಲ್ಲ, ಬಾಗಿಲು ಕೊಡಬೇಕು. ದೇವ್ರ ಮನೆಗೆ ಬಾಗಿಲು ಅನ್ನೋದು ಇಂಪಾರ್ಟೆಂಟು. ಅದಾದಮೇಲೆ ಕೆಳಗಡೆ ಹೊಸ್ಲಿರಬೇಕು ದೇವ್ರ ಮನೆಗೆ ಬಾಗಿಲಿಗೆ. ಇದಾದಮೇಲೆ ಬಾಗಿಲುಗಳಿಗೆ ಓಲ್ ಕೊಡಬೇಕು. ಏನಕ್ಕೆ ಅಂದರೆ ನಾವು ಹೂವು ಹಾಕ್ತಿರಲ್ವಾ, ಹೂವು ಹಾಕಿದಾಗ ಅದು ಸಂಜೆ ಅಷ್ಟೊತ್ತು ನಾವು ಡೋರ್ ಕ್ಲೋಸ್ ಮಾಡಿದ್ರೆ, ದೇವ್ರ ಮನೆ ಬಾಗಿಲು ಕ್ಲೋಸ್ ಮಾಡಿದಾಗ ಒಳಗಡೆ ಕಸಿತದೆ. ಯಾವಾಗ ಒಳಗಡೆ ಕಸಿತದೆ ಒಳಗಡೆ ದುರ್ನಾತ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾವಾಗ ಅಲ್ಲಿ ಕೆಟ್ಟದ್ದಿರುತ್ತೆ ಅಲ್ಲಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ನಾವು ದೇವ್ರ ಮನೆ ಮಾಡಬೇಕಾದ್ರೆ ಡಿಸೈನ್ ತೊಗೊಬೇಕು. ಒಳಗಡೆ ಗಾಳಿ ಆಡೋ ಥರ ನಾವು ಡಿಸೈನ್ನ ಬಾಗಿಲಿಗೆ ಕೊಟ್ಕೊಬೇಕು. ಇನ್ನು ದೇವ್ರ ಮನೆ ಒಳಗಡೆ ನಾವು ಸ್ಲ್ಯಾಬ್ ಹಾಕ್ತಿರಲ್ಲ ಭಗವಂತ ಕುತ್ಕೊಳೋದಕ್ಕೆ, ದೇವ್ರು ಕುತ್ಸೋದಕ್ಕೆ, ಆ ಸ್ಲ್ಯಾಬ್ ಯಾವತ್ತೂ ನಾವು ಪೂರ್ವಕ್ಕೆ ಬಂದರೆ ಕೆಳಗಡೆ ಟೊಳ್ಳು ಬಿಡಬೇಕು. ಅದೇ ನಿಮಗೆ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಬಂದಾಗ ನಾವು ಬೇಕಿದ್ರೆ ಫಿಲ್ ಮಾಡ್ಬೋದು. ಇದಾದಮೇಲೆ ನಾವು ದೇವ್ರನ್ನ ಕುತ್ತರ್ಸೋಕೆ ಏನು ಸ್ಲ್ಯಾಬ್ ಹಾಕ್ತಿರಲ್ವ ಅದು ಒಂದೇ ಇರಬೇಕು. ಕೆಲವರು ಮೆಟ್ಲಾಗ್ದಂಗೆ ಹಾಕ್ಬಿಟ್ಟಿರ್ತಾರೆ, 3 ಇಂಚು 4 ಇಂಚು ಅಗಲ ತೊಗೊಂಡು 4-5 ಮೆಟ್ಲು. ಈಗ ನಾವೇನಾದರೂ ಮೆಟ್ಲ ಮೇಲೆ ಕುತ್ಕೊಳಕ್ಕೆ ಎಷ್ಟೊತ್ತಾಗುತ್ತೆ, ಒಂದು 10 ನಿಮಿಷ ಕುತ್ಕೊಬೋದು. ಅದೇ ಸೋಫಾದಲ್ಲಾದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕುತ್ಕೊಬೋದಲ್ವಾ. ಅದೇ ರೀತಿ ಭಗವಂತನು ನಮ್ಮನೆಯಲ್ಲೇ ಕುತ್ಕೊಬೇಕು ಅಂದರೆ ಅವನಿಗೆ ಕ್ಲೀನಾಗಿ ಪೀಠ ಮಾಡಿಕೊಡ್ಬೇಕು. ಮೆಟ್ಲುಗಳ ಮೇಲೆಲ್ಲ ಜೋರಿಸ್ಬಾರ್ದು. ನಾವು ಮೆಟ್ಲುಗಳ ಮೇಲೆ ಒಂದು 5 ನಿಮಿಷ ಅಷ್ಟೇ ಕುತ್ಕೊಳಕ್ಕಾಗೋದು. ಹಾಗಾಗಿ ಭಗವಂತನಿಗೂ ಅಷ್ಟೇ ಮೆಟ್ಲು ಥರ ಆಗೋಗ್ಬಿಡುತ್ತೆ ನೀವು ಮಾಡೋ ಅಂಥ ಕೆಲಸ. ಅದರ ಬದಲಾಗಿ ನಿಮ್ಗೆ ಅಗಲ ಬೇಕಾ, ದೊಡ್ಡದು ಸ್ಲ್ಯಾಬ್ ತೊಗೊಂಡು ಅದ್ರ ಮೇಲೆ ಕೂರಿಸ್ರಿ. ಇದಾದಮೇಲೆ ತುಂಬ ಜನ ಮನೆಯಲ್ಲಿ ಏನೇನೋ ವಿಗ್ರಹಗಳೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀರಿ. ನೋಡಿರಿ, ವಿಗ್ರಹ ಅಂದರೆ ಇಷ್ಟೇ ಇರಬೇಕು, ಒಂದು ಮುಷ್ಟಿಕ್ಕಿಂತ ಚಿಕ್ಕದಾಗಿರಬೇಕು. ಈ ಮುಷ್ಟಿಕ್ಕಿಂತ ಜಾಸ್ತಿ ದೊಡ್ಡದು ವಿಗ್ರಹಗಳನ್ನ ಇಟ್ಕೊಂಡಾಗ ನೀವು ಅದಕ್ಕೆ ನೈವೇದ್ಯ ಕೊಡಬೇಕು. ಮತ್ತು ಅದಕ್ಕೆ ಅಭಿಷೇಕ ಮಾಡೋದು, ಅದು ಏನಿರುತ್ತೆ ನಾವು ಬೆಳಗ್ಗೆ ಸ್ನಾನ ಹೆಂಗೆ ಮಾಡ್ತೀರಿ, ಟಿಫನ್ನು, ಒಳ್ಳೆ ಬಟ್ಟೆ, ಅದೇ ರೀತಿ ಭಗವಂತನಿಗೆಲ್ಲ ಕೊಡಬೇಕು. ಯಾವಾಗ ಒಂದು ಮುಷ್ಟಿಕ್ಕಿಂತ ಎತ್ತರವಾದಂಥ ವಿಗ್ರಹಗಳಿದ್ದಾಗ ಪುಟ್ಟದ್ದು ಇಟ್ಕೊಳ್ಳಿ. ಆಮೇಲೆ ಎಲ್ಲೋ ಒಂಚೂರು ಕಟ್ಟಾಗಿರುತ್ತೆ, ಒಡೆದೋಗಿರುತ್ತೆ, ಫೋಟೋದಲ್ಲಿ ಗ್ಲಾಸ್ ಒಡೆದೋಗಿರುತ್ತೆ, ಇವೆಲ್ಲ ಇಟ್ಕೊಂಬೇಡಿ. ಆ ಥರ ಇದ್ದರೆ ಆಚೆಗೆ ಹಾಕ್ಬಿಡಿ. ಆದಷ್ಟು ದೇವ್ರ ಫೋಟೋಗಳನ್ನ ಮತ್ತು ಆ ಮೂರ್ತಿಗಳನ್ನು ಕಡಿಮೆ ಇಟ್ಕೊಳ್ಳಿ. ನಾವು ಬೆಳಗ್ಗೆ ಎದ್ದು ಬಂದು ನಮ್ಮ ಮನೇಲಿ ಫಸ್ಟ್ ನೋಡೋದೇ ನಾವು ದೇವ್ರ ಮನೇನ ಚೆನ್ನಾಗಿ ಇಟ್ಕೊಬೇಕು, ನೀಟಾಗಿ ಇಟ್ಕೊಬೇಕು. ದೇವ್ರ ಮನೆಗೆ ಯಾವಾಗೂ ತೋರಣ ಇರೋ ಥರ ನೋಡ್ಕೊಳ್ಳಿ. ಆ ತೋರಣ ಇದ್ರೇ ನಮಗೇನೋ ಒಂದು ಶುಭ ಸಂಕೇತ. ಹಾಗಾಗಿ ದೇವ್ರ ಮನೇನ ನೀಟಾಗಿ ಇಟ್ಕೊಳ್ಳಿ. ಕೈ ಒರೆಸಿರ್ತೀರ, ಎಣ್ಣೆ ಒರೆಸಿರ್ತೀರ, ಬಟ್ಟೆ ಅಲ್ಲೇ ಹಾಕಿರ್ತೀರ, ಅದರಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇರ್ತದೆ. ನೀವು ಎಷ್ಟು ಚೆನ್ನಾಗಿ ಇಟ್ಕೊತೀರ ದೇವ್ರ ಮನೇನ, ನಿಮ್ಮ ಮನೇಲಿ ಅಷ್ಟು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರ್ತದೆ. ಇನ್ನು ನಾವು ದೇವ್ರ ಮನೇಲಿ ಏನೇನು ಇಡಬಾರ್ದಪ್ಪ ಅಂದರೆ, ಕೆಲವರು ಮನೇಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಿದ್ದಾರೆ. ಆ ಸ್ಲಿಪ್ಪರ್ ಹಾಕೊಂಡೇ ದೇವ್ರ ಮನೆ ಒಳಗಡೆ ಹೋಗಬಾರ್ದು. ಇನ್ನು ಕೆಲವರು ಅವ್ರದ್ದೇನೋ ಪ್ರಾಪರ್ಟಿ ಪೇಪರ್ಗಳಿರ್ತವೆ, ಅದನ್ನೆಲ್ಲ ತೊಗೊಂಬಂದು ನಾವು ದೇವ್ರ ಮನೇಲಿ ಇಡ್ತೀರಿ, ಅದನ್ನು ಇಡಬಾರ್ದು. ಇನ್ನೂ ಅತಿ ಬುದ್ಧಿವಂತರಿದ್ದಾರೆ, ಅವ್ರ ತಂದೆನೋ ತಾಯಿನೋ ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ ತುಂಬ ಇಷ್ಟ. ನಾನು ಹೇಳ್ತೀನಿ ನಿಮ್ಗೆ ಇಷ್ಟನೇ ಇಲ್ಲ ಅಂತಲ್ಲ, ಆದರೆ ಭಗವಂತನೇ, ಭಗವಂತನ ಸಮಕ್ಕೆ ನಾವು ಯಾವತ್ತೂ ಹೋಗಬಾರ್ದು.
ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಹಿರಿಯರ ಫೋಟೋಗಳು ಹಾಕೊಂಡ್ಬಿಟ್ಟಿರ್ತೀರ. ಫಸ್ಟ್ ಆ ಹಿರಿಯರ ಫೋಟೋಗಳನ್ನ ತೆಗೀರಿ. ನಮಗೆ ದೇವ್ರ ಮನೆ ಅಂದಮೇಲೆ ದೇವರೇ, ನಮ್ಮ ತಂದೆ ತಾಯಿ ಅಪ್ಪ ತಾತ ಎಲ್ಲ ದೇವರೇನೆ. ಆದರೆ ಅವ್ರಿಗೆ ಬೇಕಾದ್ರೆ ಬೇರೆ ಜಾಗ ಕೊಡಿ. ದೇವ್ರ ಮನೆಯಲ್ಲಿ ಅವ್ರ ಲೆವೆಲ್ಗೆ ನಮ್ಮ ಹಿರಿಯರನ್ನ ತೊಗೊಂಡೋಗ್ಬಾರ್ದು. ಅದು ಶಾಪ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ ನಮಗೆ. ಮತ್ತು ನಮಗೆ ಮಂಗಳವಾರ ಶುಕ್ರವಾರ ಕಳಶನ ಕದಲಿಸ್ಬಾರ್ದು. ಅದೆಲ್ಲ ಮೊದಲೇ ನೋಡ್ಕೊಬೇಕು. ನಾವು ಅರ್ಜೆಂಟಾಗೆಲ್ಲ ಮಾಡೋಂಗಿಲ್ಲ. ಪದ್ಧತಿ ಇರುತ್ತೆ. ಯಾರಂದರೆ ಅವ್ರನ್ನ ದೇವ್ರ ಮನೆಗೂ ಬಿಡಬೇಡಿ. ಯಾಕೆಂದರೆ ಒಬ್ಬೊಬ್ರು ಕಣ್ಣು ಒಂದೊಂದು ಥರ ಇರುತ್ತೆ. ಬಂದವ್ರಿಗೆಲ್ಲ ನಮಗೆ ಕಳಶ ಕಾಣಿಸ್ಬಾರ್ದು, ಮರೆಯಲ್ಲಿರಬೇಕು. ಮತ್ತು ಅಡುಗೆ ಮನೆಯಲ್ಲಿ ನಾವು ಏನು ಅಡುಗೆ ಮಾಡ್ತಿರಲ್ವ ಅದು ದೇವ್ರಿಗೆ ಕಾಣಬಾರ್ದು. ಬೆಂಕಿ ಉರಿತಾ ಇರೋದು ಕಾಣಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಒಂದು ಒಳ್ಳೆ ಊದು ಕಡ್ಡಿ ಹಚ್ಚಿರಿ, ಒಳ್ಳೆ ಸ್ಮೆಲ್ ಬರಲಿ, ಒಳ್ಳೆ ಗಂಧ ಹಾಕಿ ಮನೆಯಲ್ಲಿ ಅಲ್ಲಲ್ಲೇ ಪಚ್ಚಕರ್ಪೂರ ನೀಡ್ತಾ ಬನ್ನಿ. ಅದು ಗಾಳಿಗೆ ಕರಗೋಗುತ್ತೆ. ಆದರೆ ಅದು ಇದ್ದಷ್ಟು ದಿನ ನಮ್ಮ ಮನೇಲಿ ಗಮ್ಮಂತ ಇರುತ್ತೆ. ಈಗ ನಾನು ತಿರುಪತಿ ಬೆಟ್ಟದಲ್ಲಿ ಹೋದರೆ ಲಡ್ಡು ಒಳಗೆ ಬರ್ತಾ ಇರ್ತದೆ ಎಲ್ಲ ಕಡೆ ಪಚ್ಚಕರ್ಪೂರ ಸ್ಮೆಲ್ಲು. ಪಚ್ಚಕರ್ಪೂರ ಅಂದ್ರೇ ಲಕ್ಷ್ಮಿಗೆ ಇಷ್ಟ. ನಾವು ಎಲ್ಲಿ ಪಚ್ಚಕರ್ಪೂರ ಇಕ್ತೀರಾ ಲಕ್ಷ್ಮಿ ಅಲ್ಲಿ ಬರ್ತಾಳೆ ಆ ಸ್ಮೆಲ್ ಕುಡಿಯೋದಕ್ಕೆ. ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು ಅಂದರೆ ನಾವು ಆದಷ್ಟು ಮನೇನ ನೀಟಾಗಿ ಇಟ್ಕೊಂಡು, ದೇವ್ರ ಮನೇನ ನೀಟಾಗಿ ಇಟ್ಕೊಂಡು ಪಚ್ಚಕರ್ಪೂರಗಳನ್ನ ಇಟ್ಕೊಂಡಾಗ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಇನ್ನು ದೇವ್ರ ಮನೆ ನಮ್ಮ ಮನೇಲಿ ಎಲ್ಲಿ ಬರ್ಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಏನಪ್ಪ ಅಂದರೆ ನಮ್ಮ ಮನೇಲಿ ನೋಡಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ಪೂರ್ವದಲ್ಲಿ ಇಲ್ಲಿ ಅಡುಗೆ ಮನೆ ಬಂತು ಅಂದರೆ ಇಲ್ಲಿ ಎಲ್ಲಿ ಬೇಕಾದರೂ ಕುತ್ತರಿಸ್ಬೋದು ದೇವ್ರ ಮನೇನ. ಅಂದರೆ ದೇವರು ನಮಗೆ ಪಶ್ಚಿಮ ಮುಖ ಮಾಡಿ ಕೂತ್ಕೊತಾರೆ, ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋ ಥರ. ಅದೇ ರೀತಿ ನೋಡಿ, ಇದು ದಕ್ಷಿಣದ ಕೊನೆಯ ಗೋಡೆ ಇರುತ್ತಲ್ವ, ಈ ಗೋಡೆಗೆ ಟಚ್ ಮಾಡಬಾರ್ದು. ಇಲ್ಲಿ ದೇವ್ರ ಮನೆ ಮಾಡಿಬಿಟ್ಟು ದೇವರನ್ನು ಉತ್ತರಕ್ಕೆ ಮುಖ ಮಾಡಿ ಕುತ್ತರಿಸ್ಬೇಕು. ಉತ್ತರ ಅಂದರೆ ಏನು ಹೇಳಿ, ಲಕ್ಷ್ಮೀ ಬರೋ ಜಾಗ. ಉತ್ತರಕ್ಕೆ ಮುಖ ಮಾಡಿ ಕುತ್ತರಿಸೋದು ತುಂಬ ಒಳ್ಳೆಯದು. ಇದಾದಮೇಲೆ ನೆಕ್ಸ್ಟ್ ನಮಗೆ ದೇವರನ್ನು ಪೂರ್ವಕ್ಕೆ ಮುಖ ಮಾಡಿ ಕುದಿಸೋದು. ಈ ಮೂರು ಥರನೂ ನಾವು ಮಾಡ್ಬೋದು. ಆದರೆ ದೇವರ ಮುಖನ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ತರಿಸ್ಬಾರ್ದು. ದಕ್ಷಿಣಕ್ಕೆ ಬಂದು ನಮಗೆ ಯಮಧರ್ಮರಾಯ ಅಧಿಪತಿ ಆಗಿರ್ತಾನೆ. ನಾವು ಪೂಜೆ ಮಾಡಬೇಕಾದ್ರೆ ಯಮಧರ್ಮರಾಯ ಸಾವುಗೂ ಮಾಡ್ತಾ ಇರ್ತೀರಿ ಪೂಜೆ. ಹಾಗಾಗಿ ಒಂದು ದೇವರು ಪಶ್ಚಿಮ ಮುಖ ಮಾಡಿ ಕುತ್ಕೊಬೇಕು, ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋ ಥರ. ಎರಡನೇದು ದೇವರು ಪೂರ್ವಕ್ಕೆ ಮುಖ ಮಾಡಿ ನಾವು ಪಶ್ಚಿಮ ಮುಖ ಮಾಡಿ ಪೂಜೆ ಮಾಡೋ ಥರ. ಮೂರನೇದು ದೇವರನ್ನು ಉತ್ತರಕ್ಕೆ ಮುಖ ಮಾಡಿನೂ ನಾವು ಕುತ್ತರಿಸ್ಬೋದು. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಆಗಲೇ ಹೇಳ್ದಾಗೆ ಒಂದು ಮೆಟ್ಲು ಕೆಳಗಡೆ ಆಗಲಿ ಅಥವಾ ಒಂದು ಬೀಮ್ ಕೆಳಗಡೆ ವಾಶ್ರೂಮ್, ಟಾಯ್ಲೆಟ್ ರೂಮ್ ಎಲ್ಲ ಇರ್ತಾವಲ್ಲ, ಅದನ್ನು ನೋಡಿಕೊಂಡು ನಿಮ್ಮ ಮನೆಗಳಲ್ಲಿ ಸೆಟ್ ಮಾಡ್ಕೊಳ್ಳಿ. ಮತ್ತು ನನಗೆ ತುಂಬ ಜನ ಕೇಳ್ತೀರಾ, ಸರ್ ದೇವ್ರ ಮನೆಗೆ ಒಂದು ಕಿಟಕಿ ಇಟ್ಬಿಡೋಣ ಸರ್ ಚೆನ್ನಾಗಿರುತ್ತೆ ಅಂತ. ಇಲ್ಲ, ದೇವ್ರನ್ನ ನಾವು ಯಾವತ್ತಿದ್ರೂ ದೀಪದ ಬೆಳಕಲ್ಲೇ ನೋಡಬೇಕು. ತುಂಬ ಜನ ಸನ್ಲೈಟ್ ಕೊಟ್ಬಿಡ್ತಾರೆ, ಮೇಲೆ ಸ್ಕೈಲೈಟ್ ಕೊಟ್ಬಿಟ್ಟು ಡೈರೆಕ್ಟ್ ಬೀಳಲಿ ಸರ್, ದೇವ್ರ ಮನೆ ಯಾರೂ ತುಳಿಯೋದಿಲ್ಲ. 3 ಫ್ಲೋರ್ ಇದ್ದರೂ 3 ಫ್ಲೋರ್ ಹೈಟ್ ಕೊಟ್ಬಿಡ್ತಾರೆ. ನೀವು ಮೇಲೆ ಬೇಕಾದ್ರೆ ವೆಯ್ಟ್ ಕಡಿಮೆ ಆಗಬೇಕಾದ್ರೆ ಹೈಟ್ ತೊಗೊಳ್ಳಿ, ಆದರೆ ಡೈರೆಕ್ಟು ಸನ್ಲೈಟು ದೇವ್ರ ಮೇಲೆ ಬೀಳಬಾರ್ದು. ಏನಕ್ಕೆ ಅಂದರೆ ದೇವರನ್ನು ನಾವು ದೀಪದ ಬೆಳಕಲ್ಲೇ ನೋಡಬೇಕು. ನಾವೀಗ ಎಲ್ಲೇ ಹೋಗಿ, ನೀವು ತಿರುಪತಿಗೆ ಹೋಗಿ, ಭದ್ರಕಾಳಿ ಟೆಂಪಲ್ ಕೇರಳಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಹೊರನಾಡಕ್ಕೆ ಹೋಗಿ, ಕೊಲ್ಲೂರಿಗೆ ಹೋಗಿ, ಎಲ್ಲೇ ಹೋದ್ರೂ ದೀಪ ಹಚ್ಚಿರ್ತಾರೆ. ತೂಗು ದೀಪ, 3 ದೀಪ, ಒಂದ್ರ ಕೆಳಗಡೆ ಒಂದು ಅಥವಾ ಒಂದ್ರ ಕೆಳಗಡೆ ಒಂದು 5 ದೀಪ ಹಚ್ಚಿರ್ತಾರೆ. ನಾವು ಭಗವಂತನ ಯಾವತ್ತಿದ್ರೂ ನಾವು ದೀಪದ ಬೆಳಕಲ್ಲೇ ನೋಡಬೇಕು. ಭಗವಂತ ನಮ್ಮನ್ನು ನೋಡಲಿ, ನಮಗೆ ಬೆಳಕಿರಲಿ, ಆದರೆ ನಾವು ಭಗವಂತನ ನೋಡಬೇಕಾದ್ರೆ ದೊಡ್ಡ ದೊಡ್ಡ ಲೈಟ್ಗಳು ಹಾಕ್ಬಿಡೋದು, ಸೂರ್ಯನ ಬೆಳಕು ಬೀಳೋದು ಇದೆಲ್ಲ ಮಾಡಬೇಡಿ. ದೇವರ ಮನೆಯಲ್ಲಿ ನಾವು ದೀಪನ ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು. ಆವಾಗ ನಮಗೆ ಅಗ್ನಿ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ. ಉತ್ತರಕ್ಕೆ ಮುಖ ಮಾಡಿದ್ರೆ ತುಂಬ ಶ್ರೇಷ್ಠ. ದೇವ್ರ ಮನೆ ಅಂದ್ರೆ ನಮಗೆ ಎನರ್ಜಿ ಕೊಡೋ ಅಂಥ ಜಾಗ. ನಮ್ಮನ್ನೇನು ನಾವೇ ಉತ್ಪತ್ತಿ ಮಾಡೋದು ಎನರ್ಜಿ. ಹಾಗಾಗಿ ದೇವ್ರ ಮನೆಯಲ್ಲಿ ಒಳ್ಳೆ ಗಂಟೆ ಇಟ್ಕೊಳ್ಳಿ, ಗಂಟೆ ಹೊಡೀರಿ. ದಿನ ಬೆಳಗ್ಗೆ ಸಂಜೆ ದೀಪ ಹಚ್ಚಿ, ಊದು ಕಡ್ಡಿ ಹಾಕಿ, ಧೂಪಗಳಾಕಿ, ಇವೆಲ್ಲ ಮಾಡಿದಾಗ ನಮಗೆ, ನಾವು ಹೇಳ್ತಿರಲ್ಲ, ಯಾರು ನಮಗೇನು ಕೊಡೋಲ್ಲ, ನಾವೇ ಎಲ್ಲ ಪಡ್ಕೊಬೇಕು. ನಾವು ಪಡ್ಕೊಬೇಕು ಅಂದರೆ ಮನೆಯಲ್ಲಿ ಒಳ್ಳೆ ಸ್ಮೆಲ್ ಇರಬೇಕು. ಒಳ್ಳೆ ಸ್ಮೆಲ್ ಇದ್ದಾಗ ಭಗವಂತ ಬಂದೇ ಬರ್ತಾನೆ. ಇಷ್ಟು ಹೇಳ್ತಾ ದೇವ್ರ ಮನೆ ಮಾಡೋದೆಲ್ಲ ಇಂಪಾರ್ಟೆಂಟು, ಅದನ್ನು ಯಾವ ರೀತಿ ಬಳಸ್ಕೊತೀರಿ ಅಂತಂದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿ, ನೀವು ಪ್ಲ್ಯಾನ್ ಮಾಡಿದರೆ ಅದು ಕಳಿಸ್ಕೊಡಿ. ಅದು ಚಾರ್ಜಸ್ ಇರುತ್ತೆ, ಅದು ನೀವು ಪೇ ಮಾಡಿದ್ರೆ ನಿಮ್ಮ ಪ್ಲ್ಯಾನಲ್ಲಿ ಏನೇನು ತಪ್ಪಿದೆ, ಯಾವ ರೀತಿ ಅದನ್ನು ಚೇಂಜ್ ಮಾಡಿಸ್ಬೋದು ಅಂತ ನಾನು ಆನ್ಲೈನ್ ಮೀಟಿಂಗಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.